ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ ಚಾಪ್ಟರ್. ಸೊ ಪ್ರತಿಯೊಂದು ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ನೋಡ್ತಾ ಇದ್ದೀವಿ. ಸೊ ಆಲ್ರೆಡಿ 3 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಫಸ್ಟ್ ರಿಲೇಷನ್ ಇನ್ ಫಂಕ್ಷನ್ಸ್, ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಮತ್ತು ಥರ್ಡ್ ಒನ್ ಮ್ಯಾಟ್ರೈಸಸ್. ಸೊ ಇವಾಗ 4th ಚಾಪ್ಟರ್ ಡಿಟರ್ಮಿನೆಂಟ್ಸ್. ಸೊ ಇದರಲ್ಲಿ ಎಷ್ಟು ಮಾರ್ಕ್ಸ್ ಇದೆ? ಟೋಟಲ್ 12 ಮಾರ್ಕ್ಸ್. ಇದು ಬೇಸ್ಡ್ ಆನ್ ದಿ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಎರಡು ಬೇಸ್ ಮೇಲೇ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಡಿಟರ್ಮಿನೆಂಟ್ಸಲ್ಲಿ ಆಲ್ರೆಡಿ 1 ಮಾರ್ಕ್ ಮತ್ತು 2 ಮಾರ್ಕ್ 5 ಮಾರ್ಕ್ಸ್ ಕ್ವಶನ್ಸನ್ನು ಯಾವ ಥರ ಕೇಳ್ತಾನೆ, ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ತೊಗೊಂಬಿಟ್ಟು ಸಾಲ್ವ್ ಮಾಡಿದ್ವಿ. ಸೊ ಇವಾಗ 4 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಕೇಳ್ತಿದ್ದಾನೆ ಅಂತ ಕ್ವಶನ್ಸನ್ನು ಮಾಡೆಲ್ ಕ್ವಶನ್ ಪೇಪರ್ ಬೇಸ್ಡ್ ಆನ್ ದಿ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟು 4 ಮಾರ್ಕ್ಸ್ ಕ್ವಶನ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಯು ಆರ್ ಯುನಿಕ್, ಯು ಹ್ಯಾವ್ ಡಿಫ್ರೆಂಟ್ ಟ್ಯಾಲೆಂಟ್ಸ್ ಆ್ಯಂಡ್ ಅಬಿಲಿಟೀಸ್. ಯು ಡೋಂಟ್ ಹ್ಯಾವ್ ಟು ಆಲ್ವೇಸ್ ಫಾಲೋ ಇನ್ ದ ಫುಡ್ ಸ್ಟೆಪ್ಸ್ ಆಫ್ ಅದರ್ಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಯು ಶುಡ್ ಆಲ್ವೇಸ್ ರಿಮೈಂಡ್ ಯುವರ್ ಸೆಲ್ಫ್ ದಟ್ ಯು ಡು ನಾಟ್ ಹ್ಯಾವ್ ಟು ಡೂ ವಾಟ್ ಎವ್ರಿ ಒನ್ ಎಲ್ಸ್ ಈಸ್ ಡೂಯಿಂಗ್ ಆ್ಯಂಡ್ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಟು ಡೆವಲಪ್ ದ ಟ್ಯಾಲೆಂಟ್ಸ್ ಯು ಹ್ಯಾವ್ ಬೀನ್ ಗಿವನ್ ಅಂತ. ಅಂದರೆ ನೋಡಿ, ನೀವು ಅನನ್ಯರು ಮತ್ತು ನೀವು ವಿಭಿನ್ನ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರ್ತೀರಿ. ಸೊ ನೀವು ಯಾವಾಗಲೂ ಇತರರ ಹೆಜ್ಜೆಗಳನ್ನು ಫಾಲೋ ಮಾಡಬೇಕಂತಿರೋದಿಲ್ಲ, ಅಂದರೆ ಅನುಸರಿಸಬೇಕಂತಿರೋದಿಲ್ಲ. ಮುಖ್ಯವಾಗಿ ನೀವು ಏನು ಮಾಡ್ತಿರ್ತೀರಲ್ಲ, ನಿಮ್ಮಲ್ಲಿ ಏನು ಪ್ರತಿಭೆ ಇರುತ್ತಲ್ಲ ಅದನ್ನು ನೀವು ಕಂಡುಕೊಂಡು ಆ ಒಂದು ಪ್ರತಿಭೆಯನ್ನು ನೀವು ಅಭಿವೃದ್ಧಿಪಡಿಸ್ಕೊಂಡು ಅದರಲ್ಲೇ ಸಕ್ಸಸ್ ಕಾಣಬೇಕು ಅನ್ನೋದು. ಸೊ ಬೇರೆಯವ್ರನ್ನ ಫಾಲೋ ಮಾಡಬೇಕಂತಿರೋದಿಲ್ಲ, ಪ್ರತಿಯೊಬ್ಬರಲ್ಲಿ ಅವ್ರದ್ದೇ ಆದ ಟ್ಯಾಲೆಂಟ್ ಇರುತ್ತೆ. ಸೊ ಆ ಒಂದು ಟ್ಯಾಲೆಂಟನ್ನು ನಾವು ಗುರುತಿಸಿ ಆ ಟ್ಯಾಲೆಂಟನ್ನು ನಾವು ಅಭಿವೃದ್ಧಿಪಡಿಸ್ಕೊಳ್ಳೋದು ಒಳ್ಳೆಯದು ಅಂತ. ಸೊ ಇಲ್ಲಿ ನೋಡಿ, ಚಾಪ್ಟರ್ ಡಿಟರ್ಮಿನೆಂಟ್ಸ್. ಸೊ ಇದರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ ಬರುತ್ತೆ? ಟೋಟಲ್ 12 ಮಾರ್ಕ್ಸ್ ಕ್ವಶನ್ಸ್. ಸೊ 12 ಮಾರ್ಕ್ಸ್, 1 ಮಾರ್ಕಿಗೆ 1 ಕ್ವಶನ್ ಇರುತ್ತೆ, 2 ಮಾರ್ಕಿಗೆ 1 ಕ್ವಶನ್, 5 ಮಾರ್ಕಿಗೆ 1 ಕ್ವಶನ್ ಮತ್ತು 4 ಮಾರ್ಕಿಗೆ 1 ಕ್ವಶನ್. ಸೊ ಆಲ್ರೆಡಿ 1 ಮಾರ್ಕ್ ಕ್ವಶನ್, 2 ಮಾರ್ಕ್ಸ್, 3 ಮಾರ್ಕ್ಸ್ 1 ಮಾರ್ಕ್ಸ್, 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸನ್ನು ನೋಡಿದ್ದೀವಿ. ಸೊ ಇವಾಗ 4 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, 4 ಮಾರ್ಕ್ ಕ್ವಶನ್. ಫಸ್ಟ್ ಒನ್ ಏನಿದೆ? ಇಫ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 2 - 1 1 -1 2 - 1 1 - 1 2 ಇದೆ. Satisfying a cube minus 6a square plus 9a minus 4i is equal to 0, then evaluate a inverse ಅಂತ ಕೇಳ್ತಿದ್ದಾನೆ. ಸೊ ಫಸ್ಟ್ ಏನು ಮಾಡಬೇಕು ನಾವು? ಮ್ಯಾಟ್ರಿಕ್ಸ್ ಕೊಟ್ಟಿರೋದನ್ನು ತೊಗೊಂಡ್ಬಿಟ್ಟು ಎ ಸ್ಕ್ವೇರ್ ಮತ್ತು ಎ ಕ್ಯೂಬನ್ನು ಫೈಂಡ್ ಮಾಡಬೇಕು. ಸೊ ಮ್ಯಾಟ್ರಿಕ್ಸ್ ಏನಿದೆ? 2 - 1 1 -1 2 - 1 1 - 1 2 ಅಂತ. ಸೊ ಇದು ಕೊಟ್ಟಿರೋದು ವಿ ಹ್ಯಾವ್. ಸೊ ಇವಾಗ ಎ ಇಂಟು ಎ ಸ್ಕ್ವೇರ್ ಫೈಂಡ್ ಮಾಡಬೇಕಂದ್ರೆ ಫಸ್ಟ್ ಎ ಸ್ಕ್ವೇರ್ ಮಾಡಿಬಿಟ್ಟು ಆಮೇಲೆ ಎ ಕ್ಯೂಬನ್ನು ಫೈಂಡ್ ಮಾಡಬೇಕು. ಎ ಸ್ಕ್ವೇರ್ ಅಂದರೆ ಎ ಇಂಟು ಎ ಅಂತ ಇದೆ. 2 - 1 1 -1 2 - 1 1 - 1 2 ಇಂಟು 2 - 1 1 -1 2 -1 ಪ್ಲಸ್ 1 -1 2 ಅಂತ. ಸೊ ಮಲ್ಟಿಪ್ಲೈ ಮಾಡಿದರೆ ನೋಡಿ ಏನು ಬರುತ್ತೆ ಇಲ್ಲಿ? ಮಲ್ಟಿಪ್ಲೈ ಯಾವ ಥರ ಬರುತ್ತೆ? ಫಸ್ಟ್ ರೋ ಫಸ್ಟ್ ಕಾಲಮ್, 2 × 2 4 -1 × -1 ಪ್ಲಸ್ 1 1 × 1 1 ಪ್ಲಸ್ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್, 2 × -1 -2 -1 × 2 -2 1 × -1 -1. Next, first row third column, 2 × 1 2 -1 × -1 plus 1 2 × 2 2. Next, second row first column, -1 × 2 -2 2 × -1 -2 -1 × +1 -1. Next, second row second column, -1 × -1 plus 1 2 × 2 plus 4 -1 × -1 plus 1. Next, second row third column, -1 × 1 -1 2 × -1 -2 -1 × 2 -2. Next, third row first column, 2 × 1 2 -1 × -1 plus 1 2 × 1 2. ಅದೇ ಥರ
third row second column 1 into minus 1 minus 1 into 2 minus 2 2 into minus 1 minus 2. Next third row third column 1 into 1 1 minus 1 into minus 1 plus 2 into 2 4. ಸೊ ನೋಡಿ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ದಿಸ್ ಈಸ್ ಈಕ್ವಲ್ ಟು 4 ಪ್ಲಸ್ 1 ಪ್ಲಸ್ 1 6 ಮೈನಸ್ 2 ಮೈನಸ್ ನೋಡಿ ಎಲ್ಲ ಮೈನಸ್ ಇದ್ದಾಗ ಅಡಿಷನ್ ಮಾಡಿಬಿಟ್ಟು ಸೈನ್ ಮೈನಸ್ 2 ಪ್ಲಸ್ 2 4 4 ಪ್ಲಸ್ 1 5 ಮೈನಸ್ 5. ನೆಕ್ಸ್ಟ್ 2 ಪ್ಲಸ್ 1 ಪ್ಲಸ್ 2 5. ನೆಕ್ಸ್ಟ್ ಮೈನಸ್ 2 ಮೈನಸ್ 1 ಮೈನಸ್ 5 ಅಡಿಷನ್ ಮಾಡಿಬಿಟ್ಟು ಸೈನ್ ಮೈನಸ್ 1 ಪ್ಲಸ್ 4 ಪ್ಲಸ್ 1 ಪ್ಲಸ್ 6 ಮೈನಸ್ 1 ಮೈನಸ್ 2 ಮೈನಸ್ 5 ಮೈನಸ್ 2 ಸೊ ಏನು ಬರುತ್ತೆ ಮೈನಸ್ 5. ನೆಕ್ಸ್ಟ್ 2 ಪ್ಲಸ್ 1 ಪ್ಲಸ್ 2 ಪ್ಲಸ್ 5 ಬರುತ್ತೆ. ನೆಕ್ಸ್ಟ್ ಮೈನಸ್ 1 ಮೈನಸ್ 2 ಮೈನಸ್ 2 ಮೈನಸ್ 5. ನೆಕ್ಸ್ಟ್ 1 ಪ್ಲಸ್ 1 ಪ್ಲಸ್ 4 ಈಸ್ 6. ಸೊ ನೋಡಿ ಏನಿರು ಬಂದಿರೋದು ನಮಗೆ ಎ ಸ್ಕ್ವಯರ್. ಇವಾಗ ಎ ಕ್ಯೂಬ್ ಅಂತಂದರೆ ಎ ಸ್ಕ್ವೇರ್ ಇಂಟು ಎ ಅಂತ. ಎ ಕ್ಯೂಬ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಎ. ಸೊ ಎ ಸ್ಕ್ವೇರ್ ಆಲ್ರೆಡಿ ಇದೆ ನಮಗೆ 6 ಮೈನಸ್ 5 5 ಮೈನಸ್ 5 6 ಮೈನಸ್ 5 5 ಮೈನಸ್ 5 6 ಇಂಟು ಮ್ಯಾಟ್ರಿಕ್ಸ್ ಎ ಏನಿದೆ 2 ಮೈನಸ್ 1 1 2 ಮೈನಸ್ 1 1 ಮೈನಸ್ 1 2 ಮೈನಸ್ 1 1 ಮೈನಸ್ 2 ಸಾರಿ 1 ಏನಿರೋದು 1 ಮೈನಸ್ 1 2 1 ಮೈನಸ್ 1 2. ಸೊ ನೋಡಿ ಮಲ್ಟಿಪ್ಲಿಕೇಶನ್ ಇವಾಗ ಮತ್ತೆ ಫಸ್ಟ್ ಕಾಲಮ್ 6 2s 12 ಮೈನಸ್ 5 ಇಂಟು ಪ್ಲಸ್ ಮೈನಸ್ 1 ಪ್ಲಸ್ 5 5 1s ಪ್ಲಸ್ 5. ನೆಕ್ಸ್ಟ್ 6 ಫಸ್ಟ್ ರೋ ಸೆಕೆಂಡ್ ಕಾಲಮ್ ಫಸ್ಟ್ ಕಾಲಮ್ ಆಯಿತು ಸೆಕೆಂಡ್ ಕಾಲಮ್ 6 ಇಂಟು ಮೈನಸ್ 1 ಮೈನಸ್ 6 ಮೈನಸ್ 5 ಇಂಟು 2 ಮೈನಸ್ 10 5 2s 10 ಸೈನ್ ಪ್ಲಸ್ ಇಂಟು ಮೈನಸ್ ಮೈನಸ್ minus 5 into minus 1 is a minus 4. Next first row third column 6 1s are 6 minus 5 into minus 1 plus 5 5 2s are 10. Next second row first column minus 5 into 2 minus 10 6 into minus 1 minus 6 minus 5 into 1 minus 5. Second row second column minus 5 into minus 1 plus 5 6 2s are 12 minus 5 into minus 1 is a plus 5. Next second row third column minus 5 into 1 minus 5 6 into minus 1 minus 6 minus 5 into 2 minus 2. ಅದೇ ಥರ third row first column 5 2s are 10 minus 5 into minus 1 plus 5 6 1s are 6. Next third row second column 5 1s 5 into minus 1 minus 5 into 2 minus 10 6 into minus 1 minus 6. Next third row third column 5 into 1 5 minus 5 into minus 1 plus 5 6 into 2 12. ನೋಡಿ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಆನ್ಸರ್ is equal to 12 plus 5 plus 5 22. Next minus 6 minus 10 minus 5. So 10 plus 5 15 15 plus 6 21. So sign minus. Next 6 plus 5 plus 10 21. Next minus 6 minus 10 minus 6 minus 5 same minus 21. Next 12 plus 5 plus 5 22. Next minus 5 minus 6 minus 10 minus 21.
ನೆಕ್ಸ್ಟ್ 10 ಪ್ಲಸ್ 5 ಪ್ಲಸ್ 6 21 minus 5 minus 10 minus 6 minus 21 plus 5 plus 5 12 20. ಸೊ ನೋಡಿ ಏನು ಬಂತು ನಮಗೆ ಇದು ಎ ಕ್ಯೂ. ಸೊ ಇವಾಗ ಎ ಸ್ಕ್ವೇರ್ ಯೂಸ್ ಮಾಡಿಬಿಟ್ಟು ಎ ಕ್ಯೂಬನ್ನು ಫೈಂಡ್ ಮಾಡ್ಕೊಂಡು. ಸೊ ನಮ್ಗೆ ಏನಿದೆ ನೋಡಿ ಇಲ್ಲಿ ಸ್ಯಾಟಿಸ್ಫೈಯಿಂಗ್ ಎ ಕ್ಯೂಬ್ ಮೈನಸ್ 6a ಸ್ಕ್ವಯರ್ let a cube minus 6a square plus 9a minus 4i is equal to 0 ಅಂತ ಸ್ಯಾಟಿಸ್ಫೈ ಮಾಡಬೇಕು. ಸೊ 0 ಬರುತ್ತೆ ಇಲ್ವಾ ನೋಡೋಣ. ಎ ಕ್ಯೂಬ್ ಆಲ್ರೆಡಿ ಇದೆ ನಮಗೆ ಇಲ್ಲಿ. ಏನಿದೆ ಎ ಕ್ಯೂಬು 22 minus 21 plus 21 minus 21 22 minus 21 21 minus 21 22. ಸೊ ಮೈನಸ್ 6 ಇಂಟು ಎ ಸ್ಕ್ವೇರ್ ನೋಡಿ. ಎ ಸ್ಕ್ವೇರು ನಾವು ಆಲ್ರೆಡಿ ಫೈಂಡ್ ಮಾಡಿದ್ವಿ. ಇಲ್ಲಿದೆ ಏನಿದೆ ಎ ಸ್ಕ್ವೇರು 6 minus 5 5 6 minus 5 plus 5 ಫಸ್ಟ್ ರೋ. ಸೆಕೆಂಡ್ ರೋ minus 5 6 minus 5 minus 5 6 minus 5 second row. Third row 5 minus 5 6 5 minus 5 6 plus 9 into a ನೋಡಿ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಏನಿದೆ ನಮಗೆ 2 minus 1 1 first row 2 minus 1 plus 1 next minus 1 2 minus 1 second row minus 1 2 minus 1 third row 1 minus 1 2 1 minus 1 2 so minus 4 into identity matrix 3 cross 3 ಇದ್ದಾಗ ಏನು ಬರುತ್ತೆ 1 0 0 0 1 0 0 0 1. ಸೊ ಇವಾಗ ನಾವೇನಂತ ಪ್ರೂವ್ ಮಾಡಬೇಕು ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ. ಎಲ್ ಎಚ್ ಎಸ್ ಯೂಸ್ ಮಾಡ್ತಾಯಿದ್ವಿ. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 9a ಮೈನಸ್ 4i. ಸೊ ಈಕ್ವಲ್ ಟು 0 ಬರುತ್ತಾ ಅಂತ ಚೆಕ್ ಮಾಡೋಣ. ದಿಸ್ ಈಸ್ ಈಕ್ವಲ್ ಟು ನೋಡಿ ಏನು ಬರುತ್ತೆ ಇಲ್ಲಿ ಫಸ್ಟ್ ಎಲಿಮೆಂಟ್ ನೋಡಿ. ಇಲ್ಲಿ ಫಸ್ಟ್ ಎಲಿಮೆಂಟ್ 22. ಇಲ್ಲಿ ಫಸ್ಟ್ ಎಲಿಮೆಂಟ್ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ 6 ಇಂಟು 6 36 ಮೈನಸ್ 36. ಅದೇ ಥರ 9 2s 18. ಸೊ ಮೈನಸ್ 4 ಇಂಟು 1 ಮೈನಸ್ 4 ನೋಡಿ. ಫಸ್ಟ್ ಇದರಲ್ಲಿ ಎ ಕ್ಯೂಬಲ್ಲಿ ಫಸ್ಟ್ ಎಲಿಮೆಂಟು 6 ಇಂಟು ಎ ಸ್ಕ್ವೇರಲ್ಲಿ ಫಸ್ಟ್ ಎಲಿಮೆಂಟು 9 ಇಂಟು ಎ ಅಲ್ಲಿ ಫಸ್ಟ್ ಎಲಿಮೆಂಟು 4 ಇಂಟು ಐ ಎಲ್ ಫಸ್ಟ್ ಎಲಿಮೆಂಟು. ಅದೇ ಥರ ಸೆಕೆಂಡ್ ಎಲಿಮೆಂಟ್ ಮೈನಸ್ 21 ಇಲ್ಲಿ ಮೈನಸ್ 6 ಇಂಟು ಮೈನಸ್ 5 6 5s 30. So minus into minus plus 30. Next 9 into minus 1. Next minus 4 into 0 plus 0 ಅಂತ ಬರೀಬೋದು ಇಲ್ಲ minus 0. Next third element 21 minus 6 into 5 minus 30. ನೋಡಿ ಇದು ನಂಬರ್ ಇದೆಯಲ್ಲ ಫುಲ್ಲು ಎಲ್ಲದಕ್ಕೂ ಪ್ರತಿಯೊಂದು ಎಲಿಮೆಂಟಿಗೂ ಮಲ್ಟಿಪ್ಲೈ ಆಗುತ್ತೆ. ಅದೇ ಥರ 9 ಕೂಡ ಅದೇ ಥರ 4 ಕೂಡ. ಇವಾಗ ನೋಡಿ ಥರ್ಡ್ ಎಲಿಮೆಂಟ್ 6 ಮೈನಸ್ 6 ಇಂಟು 5 ಮೈನಸ್ 30. ಅದೇ ಥರ 9 ಇಂಟು 1 ಪ್ಲಸ್ 9 ಮೈನಸ್ 4 ಇಂಟು 0 0. 0ಗೆ ಪ್ಲಸ್ ಅಥವಾ ಮೈನಸ್ ಯಾವುದಾದ್ರೂ ಬರೀಬೋದು ಬಿಕಾಸ್ ಅದು ನ್ಯೂಟ್ರಲ್ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಎಲಿಮೆಂಟ್ ಮೈನಸ್ 21 ನೋಡಿ ಇಲ್ಲಿ ಮೈನಸ್ 21 ಇಲ್ಲಿ ಮೈನಸ್ 6 ಇಂಟು ಮೈನಸ್ 5 ಪ್ಲಸ್ 30. ನೆಕ್ಸ್ಟ್ 9 ಇಂಟು ಮೈನಸ್ 1 ಮೈನಸ್ 9. ನೆಕ್ಸ್ಟ್ 4 ಇಂಟು 0 0. ಅದೇ ಥರ ಫೋರ್ತ್ ಎಲಿಮೆಂಟ್ ಫಿಫ್ತ್ ಎಲಿಮೆಂಟ್ 22 ಇಲ್ಲಿ ಮೈನಸ್ 6 ಇಂಟು 6 ಮೈನಸ್ 36 ಪ್ಲಸ್ 6 ಮೈನಸ್ 6 ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 36. ಅದೇ ಥರ 9 ಇಂಟು 2 ಪ್ಲಸ್ 18. ನೆಕ್ಸ್ಟ್ ಮೈನಸ್ 4 ಇಂಟು 1 ಮೈನಸ್ 4. ನೆಕ್ಸ್ಟ್ 20 ಮೈನಸ್ 21 ಸಿಕ್ಸ್ತ್ ಎಲಿಮೆಂಟ್. ಸೊ ಇಲ್ಲಿ ಮೈನಸ್ 6 ಇಂಟು ಮೈನಸ್ 5 ಪ್ಲಸ್ 30.
ನೆಕ್ಸ್ಟ್ 9 ಇಂಟು -1 -9 -4 ಇಂಟು 0 0 ಅದೇ ಥರ. ನೆಕ್ಸ್ಟ್ 7th ಎಲಿಮೆಂಟ್ 21 -6 ಇಂಟು 5 -30. ನೆಕ್ಸ್ಟ್ 9 ಇಂಟು 1 +9 4 ಇಂಟು 0 0. ನೆಕ್ಸ್ಟ್ 7th ಎಲಿಮೆಂಟ್ -21 -6 ಇಂಟು -5 +30. ನೆಕ್ಸ್ಟ್ 9 ಇಂಟು -1 -9 4 ಇಂಟು 0 0. ಲಾಸ್ಟ್ 22 ನೋಡಿ. ಸಿ ಯಾವುದು 9th ಎಲಿಮೆಂಟ್. ಇವಾಗ -6 ಇಂಟು 6 -36. 9 ಇಂಟು 2 18. ನೆಕ್ಸ್ಟ್ -4 ಇಂಟು 1 -4. ಸೊ ನೋಡಿ ಸಿಂಪ್ಲಿಫೈ ಮಾಡಿದ್ರೆ ದಿಸ್ ಈಸ್ ಈಕ್ವಲ್ ಟು ನೋಡಿ 22 ಪ್ಲಸ್ ಇರೋದನ್ನು ಅಡಿಷನ್ ಮತ್ತು ಮೈನಸ್ ಇರೋದನ್ನು ಸಪ್ರೇಟ್ ಅಡಿಷನ್ ಮಾಡಿಬಿಟ್ಟು ಆಮೇಲೆ ಸಬ್ಸ್ಟ್ರಾಕ್ಷನ್ ಮಾಡ್ಬೋದು. 22 + 18 ಎಷ್ಟಾಗುತ್ತೆ ನಮಗೆ 40. -36 -40 ಸಾರಿ -4 ಎರಡು ಮೈನಸ್ ಇರೋದ್ರಿಂದ ಆ್ಯಡ್ ಮಾಡಿಬಿಟ್ಟು ಸೈನ್ -40. ನೆಕ್ಸ್ಟ್ -21 -9 -30 +30 + 0 +30. -21 + 9 30 -30 + 0 -30 ನೋಡಿ 0 ಅಂತಂದರೆ 0ಗೆ ಯಾವುದೇ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಅದೇ ನಂಬರ್ ಬರುತ್ತೆ. ನೆಕ್ಸ್ಟ್ -21 -9 -30 + 30. ನೆಕ್ಸ್ಟ್ 22 + 18 40 -36 4 ಆ್ಯಡಿಷನ್ ಮಾಡಿದ್ರೆ 40 ಸೈನ್ -21 -9 -31 ಸಾರಿ 30 + 30. ನೆಕ್ಸ್ಟ್ 21 + 9 30 -30 -21 -9 -30 + 30. ನೆಕ್ಸ್ಟ್ 22 + 18 40 -36 + 4 40. ನೋಡಿ ಸೈನ್ ಎರಡು ಮೈನಸ್ ಇದ್ದರೆ ಆ್ಯಡ್ ಮಾಡಿಬಿಟ್ಟು ಸೈನ್ ಏನು ತೊಗೊತೀವಿ ಮೈನಸ್. ಸೊ ಈಗ ನೋಡಿ ಎಲ್ಲನೂ 0 0 0 0 0 0 0 0 0. ದಿಸ್ ಈಸ್ ಈಕ್ವಲ್ ಟು ಏನು RHS ನೋಡಿ ಸ್ಯಾಟಿಸ್ಫೈ ಆಯಿತು. ದಟ್ ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡೋಕ್ಕೆ ಹೇಳಿಲ್ಲ. ಇವಾಗ ಇವ್ಯಾಲ್ಯೂಯೇಟ್ ಅಂತ ಕೇಳ್ತಿದ್ದಾನೆ. ಸೊ ಏನಿದೆ ಇವ್ಯಾಲ್ಯೂಯೇಟು ನಾವು ಕ್ಯಾಲ್ಕುಲೇಟಿಂಗ್ A ಇನ್ವರ್ಸ್ ಬೈ ಯೂಸಿಂಗ್ ಏನು ಯೂಸ್ ಮಾಡಬೇಕು ಕೊಟ್ಟಿರೋದು ಇವಾಗ ಏನು ಸ್ಯಾಟಿಸ್ಫೈ ಮಾಡಿದ್ವಲ್ಲ ಅದನ್ನೇ ಯೂಸ್ ಮಾಡಿಬಿಟ್ಟು A³ -6A² + 9A - 4I ಈಸ್ ಈಕ್ವಲ್ ಟು 0. ನೋಡಿ ಈ ಒಂದು ಇಕ್ವೇಷನನ್ನು ಯೂಸ್ ಮಾಡಿಬಿಟ್ಟು A ಇನ್ವರ್ಸನ್ನು ಫೈಂಡ್ ಮಾಡಬೇಕು. ಸೊ ನೋಡಿ ಫಸ್ಟ್ ಏನು ಮಾಡಬೇಕಿಲ್ಲಿ ಮಲ್ಟಿಪ್ಲೈಯಿಂಗ್ ಏನನ್ನು A ಇನ್ವರ್ಸ್ ಮಲ್ಟಿಪ್ಲೈಯಿಂಗ್ A ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ನೋಡಿ ಎರಡು ಸೈಡು A ಇನ್ವರ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ನಮಗೆ A³ ಇಂಟು A ಇನ್ವರ್ಸ್ -6A² ಇಂಟು A ಇನ್ವರ್ಸ್ +9 ಇಂಟು A ಇಂಟು A ಇನ್ವರ್ಸ್ -4 ಇಂಟು I ಇಂಟು A ಇನ್ವರ್ಸ್ ಈಸ್ ಈಕ್ವಲ್ ಟು 0. ನೋಡಿ ಇಲ್ಲಿ 3ಅಲ್ಲಿ 1 ಹೋದರೆ ಏನಾಗುತ್ತೆ A². ಪವರ್ ಯಾವಾಗಲೂ ಬೇಸ್ ಸೇಮ್ ಇದ್ದಾಗ ಪವರ್ ಏನಾಗುತ್ತೆ ಪ್ಲಸ್ ಇದ್ದರೆ ಅಡಿಷನ್ ಆಗುತ್ತೆ, ಮೈನಸ್ ಇದ್ದರೆ ಸಬ್ಸ್ಟ್ರಾಕ್ಷನ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಇಂಡೈಸಸ್ ನೋಡಿ A ಟು ದಿ m ಇಂಟು A ಟು ದಿ ಪವರ್ n ಈಸ್ ಏನಿದೆ ನಮಗೆ A ಟು ದಿ ಪವರ್ m + n ಅಂತ. ಇನ್ ಕೇಸ್ -n ಇದ್ದರೆ A ಟು ದಿ ಪವರ್ m - n ಆಗ್ತಿತ್ತು. -6 ಇಂಟು A ಟು ದಿ ಪವರ್ A² ಇಂಟು A ಟು ದಿ ಪವರ್ -1 ಅಂದರೆ A +9 ಇಂಟು A ಇನ್ವರ್ಸ್ ಏನಿದೆ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ A ಇಂಟು A ಇನ್ವರ್ಸ್ ಈಸ್ ಈಕ್ವಲ್ ಟು I. ಸೊ 9 ಇಂಟು I ಮೈನಸ್ I ಇಂಟು A ಇನ್ವರ್ಸ್ ಏನಾಗುತ್ತೆ ನಮಗೆ I ಇಂಟು A ಇನ್ವರ್ಸ್ ಈಸ್ A ಇನ್ವರ್ಸ್
ಈಸ್ ಈಕ್ವಲ್ ಟು 0 ಇಂಟು ಎ ಇನ್ವರ್ಸ್. ನೋಡಿ ಎರಡು ಸೈಡನ್ನು ನಾವು ಇಲ್ಲಿ 0 ಇಂಟು ಎ ಇನ್ವರ್ಸ್ ಎರಡು ಸೈಡ್ ಮಾಡ್ತಾ ಇದ್ದೀವಲ್ಲ. ಸೊ ಏನಾಗುತ್ತೆ 0 ಇಂಟು ಎನಿಥಿಂಗ್ ಈಸ್ 0 ಬರುತ್ತೆ. ಇವಾಗ ನೋಡಿ ನಾವು ಏನು ಸಪ್ರೇಟ್ ಮಾಡಬೇಕು, ಎ ಇನ್ವರ್ಸನ್ನು ನಾವು ಸಪ್ರೇಟ್ ಮಾಡ್ಕೋಬೇಕು. ಎ ಸ್ಕ್ವೇರ್ ಮೈನಸ್ 6a ಪ್ಲಸ್ 9i ಈಸ್ ಈಕ್ವಲ್ ಟು ನೋಡಿ 4a ಇನ್ವರ್ಸ್ ಮೈನಸ್ 4a ಇನ್ವರ್ಸ್ ಇದೆಯಲ್ಲ, ಈ ಕಡೆ ತಗೊಂಡಾಗ ಪ್ಲಸ್ 4a ಇನ್ವರ್ಸ್ ಆಗುತ್ತೆ. ಸೊ ಇವಾಗ ಎ ಇನ್ವರ್ಸ್ ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ ನಮಗೆ, ಎ ಇನ್ವರ್ಸ್ ಈಸ್ ಈಕ್ವಲ್ ಟು ನೋಡಿ 4 ಈ ಕಡೆ ತಗೊಂಡ್ರೆ ಡಿವಿಷನ್ 1/4 ಇಂಟು ಎ ಸ್ಕ್ವಯರ್ ಮೈನಸ್ 6 ಇಂಟು ಎ ಪ್ಲಸ್ 9 ಇಂಟು ಐ ಅಂತ. ಸೊ 1/4 ಆ್ಯಸ್ ಇಟ್ ಈಸ್. ಎ ಸ್ಕ್ವೇರ್ ನಾವು ಆಲ್ರೆಡಿ ಫೈಂಡ್ ಮಾಡಿದ್ವಿ. ಏನಿದೆ ಎ ಸ್ಕ್ವೇರ್ ನಮಗೆ, ಇಲ್ಲಿ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡೋಣ, ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ ಮತ್ತೆ. ಎ ಸ್ಕ್ವೇರ್ ಅಂತಂದರೆ ಏನು ಬಂದಿತ್ತು, 6 ಮೈನಸ್ 5 5 ಮೈನಸ್ 5 6 ಮೈನಸ್ 5 5 ಮೈನಸ್ 5 6 ಎ ಸ್ಕ್ವೇರ್ ಮೈನಸ್ 6 ಇಂಟು ಎ ಅಂತಂದರೆ ಏನಿದೆ ನಮಗೆ ಕೊಟ್ಟಿರೋ ಮ್ಯಾಟ್ರಿಕ್ಸ್ 2 ಮೈನಸ್ 1 1 ಮೈನಸ್ 1 2 ಮೈನಸ್ 1 1 ಮೈನಸ್ 1 2 ಪ್ಲಸ್ 9 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ 3 ಕ್ರಾಸ್ 3 ಏನಾಗುತ್ತೆ 1 0 0 0 1 0 0 0 1. ನೋಡಿ 2 ಕ್ರಾಸ್ 2 ಅಂದರೆ 1 0 0 1 ಬರುತ್ತೆ ಐಡೆಂಟಿಟಿ. 3 ಕ್ರಾಸ್ 3 ಇದ್ದಾಗ 1 0 0 0 1 0 0 0 1 ಅಂತ ಸಿಂಪ್ಲಿಫೈ ಮಾಡಬೇಕು. ಈಸ್ ಈಕ್ವಲ್ ಟು 1/4. ಇಲ್ಲಿ ನೋಡಿ ಫಸ್ಟ್ ಎಲಿಮೆಂಟ್ 6 ಮೈನಸ್ 6 ಇಂಟು 12 2 ಮೈನಸ್ 6 ಇಂಟು 2 ಮೈನಸ್ 12 ಪ್ಲಸ್ 9 ಇಂಟು 1 9. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ನೋಡಿ, ಇಲ್ಲೇನಿದೆ ಸೆಕೆಂಡ್ ಎಲಿಮೆಂಟ್ ಮೈನಸ್ 5, ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಮೈನಸ್ 1 ಮೈನಸ್ 6 ಇಂಟು ಮೈನಸ್ 1 ಪ್ಲಸ್ 6. ನೆಕ್ಸ್ಟ್ ಪ್ಲಸ್ 9 ಇಂಟು 0 0. ಥರ್ಡ್ ಎಲಿಮೆಂಟ್ 5 ಮೈನಸ್ 6 ಇಂಟು 1 ಮೈನಸ್ 6 ಪ್ಲಸ್ 9 ಇಂಟು 0 0. ಅದೇ ಥರ ಫೋರ್ತ್ ಎಲಿಮೆಂಟ್ ಮೈನಸ್ 5 ಮೈನಸ್ 6 ಇಂಟು ಮೈನಸ್ 6 ಪ್ಲಸ್ 6. ನೆಕ್ಸ್ಟ್ 9 ಇಂಟು 0 0. ನೆಕ್ಸ್ಟ್ ಫಿಫ್ತ್ ಎಲಿಮೆಂಟ್ 6 ಮೈನಸ್ 6 ಇಂಟು 2 ಮೈನಸ್ 12 ಪ್ಲಸ್ 9 ಇಂಟು 1 9. ನೆಕ್ಸ್ಟ್ ಸಿಕ್ಸ್ತ್ ಎಲಿಮೆಂಟ್ ಮೈನಸ್ 5 ಮೈನಸ್ 6 ಇಂಟು ಮೈನಸ್ 1 ಪ್ಲಸ್ 6 9 ಇಂಟು 0 0. ನೆಕ್ಸ್ಟ್ ಸೆವೆಂತ್ ಎಲಿಮೆಂಟ್ 5 ಮೈನಸ್ 6 ಇಂಟು 1 ಮೈನಸ್ 6. ನೆಕ್ಸ್ಟ್ 9 ಇಂಟು 0 0. ನೆಕ್ಸ್ಟ್ ಸೆವೆಂತ್ ಎಲಿಮೆಂಟ್ ಮೈನಸ್ 5 6 ಇಂಟು ಮೈನಸ್ 6 ಇಂಟು ಮೈನಸ್ ಮೈನಸ್ 6 ಇಂಟು ಮೈನಸ್ 1 ಪ್ಲಸ್ 6. ನೆಕ್ಸ್ಟ್ 9 ಇಂಟು 0 0. ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ 6 ಮೈನಸ್ 6 ಇಂಟು 2 ಮೈನಸ್ 12 ಪ್ಲಸ್ 9 ಇಂಟು 1 9. ನೋಡಿ ಈ 9 ಈ 6 ಪ್ರತಿಯೊಂದಕ್ಕೂ ಮಲ್ಟಿಪ್ಲೈ ಆಗಿರುತ್ತೆ ಅಲಾಂಗ್ ವಿತ್ ದ ಸೈನ್ ಆಲ್ಸೋ. ಇವಾಗ ನೋಡಿ ಏನು ಬರುತ್ತೆ, ಈಸ್ ಈಕ್ವಲ್ ಟು 1/4. ನೋಡಿ 6 ಪ್ಲಸ್ 9 ಎಷ್ಟಾಗುತ್ತೆ ನಮಗೆ 15. 15 ಮೈನಸ್ 12. ನೆಕ್ಸ್ಟ್ ಮೈನಸ್ 6 ಪ್ಲಸ್ ಮೈನಸ್ 5 ಪ್ಲಸ್ 6 ಅಂದರೆ 1, largest number sign. 5 minus 6 minus 1. 5 minus 5 plus 6 1. Next 6 plus 9 15 minus 12. Next minus 5 plus 6 1. Next 5 minus 6 minus 1. Minus 5 plus 6 1. 6 plus 9 15 minus 12. Simplification. 15 minus 12 3. 1 minus 1
1, 15 minus 12, 3, 1, minus 1, 1, 3. ಸೊ ಇದು 1/4. ಸೊ ಎ ಇನ್ವರ್ಸ್ ಏನು ಬಂತು ನಮಗೆ? ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1/4 ಇಂಟು 3, 1, minus 1, 1, 3, 1, minus 1, 1, 3. ಸೊ ನೋಡಿ, ಮ್ಯಾಟ್ರಿಸಸ್ಸಲ್ಲಿ ಏನು ಮಾಡ್ತಿದ್ವಿ? ಎ ಇನ್ವರ್ಸ್ ಅಂತಂದರೆ ಸೊ ಎಡ್ಜಾಯಿಂಟನ್ನು ಯೂಸ್ ಇದರಲ್ಲಿ ಡಿಟರ್ಮಿನೆಂಟ್ 5 ಮಾರ್ಕ್ಸ್ ಇತ್ತಲ್ಲ. ಸೊ ಎ ಇನ್ವರ್ಸ್ ಇದರಲ್ಲಿ ಏನು ಯೂಸ್ ಮಾಡ್ತಿದ್ವಿ? ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂತ ಯೂಸ್ ಮಾಡ್ಕೊತಿದ್ವಿ. ಬಟ್ ಇಲ್ಲಿ ನೋಡಿ, ಕೊಟ್ಟಿರೋ ಇಕ್ವೇಷನನ್ನು ಯೂಸ್ ಮಾಡಿಬಿಟ್ಟು ಎ ಇನ್ವರ್ಸನ್ನು ಫೈಂಡ್ ಮಾಡೋಕ್ಕೆ ಹೇಳ್ತಿದ್ದಾನೆ. ಸೊ ಈ ಥರನೂ ಕೇಳ್ಬೋದು ನೋಡಿ, 4 ಮಾರ್ಕ್ಸ್ ಕ್ವಶನ್ನು. ನೋಡೋಣ ಕ್ವಶನ್ ಏನಿದೆ ಅಂತ. ಇಲ್ಲಿ ನೋಡಿ ಏನಿದೆ ಕ್ವಶನ್ನು. ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 2 minus 1, 1, minus 1, 2, minus 1, 1, minus 1, 2 ಅಂತ. ಸೊ ಸ್ಯಾಟಿಸ್ಫೈ ಮಾಡೋಕ್ಕೆ ಹೇಳ್ತಿದ್ದಾನೆ. a ಕ್ಯೂಬ್ ಮೈನಸ್ 6a² ಪ್ಲಸ್ 9a ಮೈನಸ್ 4 ಇಂಟು i ಈಸ್ ಈಕ್ವಲ್ ಟು 0 ಅಂತ. ಸೊ ದೆನ್ ಇವ್ಯಾಲ್ಯುಯೇಟ್ ಎ ಇನ್ವರ್ಸ್ ಅಂತ. ನೋಡಿ, ಕೊಟ್ಟಿರೋದೇ ಮ್ಯಾಟ್ರಿಕ್ಸ್ ಎ ಇದೆ. ಸೊ ಫಸ್ಟ್ ಏನು ಫೈಂಡ್ ಮಾಡಬೇಕು ನಾವು? a² ಅಂತಂದರೆ ನೋಡಿ, a ಇಂಟು ಎ ಅಂತ. ಸೊ ಯಾವ ಥರ ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್ ಥರ್ಡ್ ಎಲಿಮೆಂಟ್. ಅದೇ ಥರ ನೋಡಿ, ಫೋರ್ತ್ ಎಲಿಮೆಂಟ್ ಬಂದಾಗ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಫಿಫ್ತ್ ಎಲಿಮೆಂಟ್ ಬಂದಾಗ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಅದೇ ಥರ ಸಿಕ್ಸ್ತ್ ಬಂದಾಗ ಸೆಕೆಂಡ್ ರೋ ಥರ್ಡ್ ಕಾಲಮ್. ನೆಕ್ಸ್ಟ್ ಸೆವೆಂತ್ ಥರ್ಡ್ ರೋ ಫಸ್ಟ್ ಕಾಲಮ್. ನೆಕ್ಸ್ಟ್ ಏಯ್ತ್ ಎಲಿಮೆಂಟ್ಗೆ ಥರ್ಡ್ ರೋ ಸೆಕೆಂಡ್ ಕಾಲಮ್. ನೈನ್ತ್ ಎಲಿಮೆಂಟ್ಗೆ ಥರ್ಡ್ ರೋ ಥರ್ಡ್ ಕಾಲಮ್. ನೋಡಿ a² ಬಂತು. ಇವಾಗ a ಕ್ಯೂಬ್ ಅಂದರೆ a² ಇಂಟು ಎ. ನೋಡಿ a²ಗೆ ಮತ್ತೆ a ಮಲ್ಟಿಪ್ಲೈ ಮಾಡಿದ್ರೆ ನಮಗೆ a ಕ್ಯೂಬ್ ಬರುತ್ತೆ. ಸೇಮ್ ಇಲ್ಲೇನು ಕೂಡ ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್ ಥರ್ಡ್ ಎಲಿಮೆಂಟ್. ನೆಕ್ಸ್ಟ್ ಮಲ್ಟಿಪ್ಲೈ ವಿತ್ ಅಡಿಷನ್ ಸಬ್ಸ್ಟ್ರಾಕ್ಷನ್. ನೋಡಿ ಬೇಸ್ಡ್ ಆನ್ ದ ಸೈನ್ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಎಲಿಮೆಂಟ್ಗೆ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಫಿಫ್ತ್ ಎಲಿಮೆಂಟ್, ಸಿಕ್ಸ್ತ್ಗೆ ಸೆಕೆಂಡ್ ರೋ ಥರ್ಡ್ ಕಾಲಮ್. ಅದೇ ಥರ ಥರ್ಡ್ ರೋ ಫಸ್ಟ್ ಕಾಲಮ್ ಸೆವೆಂತ್ ಎಲಿಮೆಂಟ್, ಥರ್ಡ್ ರೋ ಸೆಕೆಂಡ್ ಕಾಲಮ್ ಏಯ್ತ್, ಥರ್ಡ್ ರೋ ಥರ್ಡ್ ಕಾಲಮ್ ನೈನ್ತ್ ಎಲಿಮೆಂಟ್. ಸೊ ಇವಾಗ ನೋಡಿ ಎ ಕ್ಯೂಬ್ ಬಂತು. ಇವಾಗ ಕೊಟ್ಟಿರೋ ಇಕ್ವೇಷನ್ ಏನಿದೆ ನಮಗೆ? ಎ ಕ್ಯೂಬ್ ಮೈನಸ್ 6a² ಪ್ಲಸ್ 9a ಮೈನಸ್ 4i ಈಸ್ ಈಕ್ವಲ್ ಟು 0. ಸೊ ನೋಡಿ, ಇಲ್ಲಿ ಇವಾಗ ಎ ಕ್ಯೂಬ್ ಪ್ಲೇಸಲ್ಲಿ ವ್ಯಾಲ್ಯೂ ಹಾಕಬೇಕು. ಎ ಕ್ಯೂನ ಆಲ್ರೆಡಿ ಫೈಂಡ್ ಮಾಡಿದ್ವಿ. ಏನು ಬಂದಿತ್ತು ನಮಗೆ? 22 ಮೈನಸ್ 21 ಪ್ಲಸ್ 21 ಮೈನಸ್ 21 ಪ್ಲಸ್ 22 ಮೈನಸ್ 21 ಪ್ಲಸ್ 21 ಮೈನಸ್ 21 22 ಅಂತ. ಆಮೇಲೆ a² 6 ಮೈನಸ್ 5 5 ಮೈನಸ್ 5 6 ಮೈನಸ್ 5 5 ಮೈನಸ್ 5 6 ಇದೆ. ಸೊ ಅದಕ್ಕೆ 6 ಮಲ್ಟಿಪ್ಲಿಕೇಶನ್ ಪ್ಲಸ್ 9 ಇಂಟು ಮ್ಯಾಟ್ರಿಕ್ಸ್ ಎ ಇದೆ. 2 ಮೈನಸ್ 1 1 ಮೈನಸ್ 1 2 ಮೈನಸ್ 1 1 ಮೈನಸ್ 1 2 ಮೈನಸ್ 4 ಇಂಟು ಐ ಇದೆ. ಸೊ ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. 3 × 3 ಅಂದರೆ 1 0 0 0 1 0 0 0 1. ನೋಡಿ ಇವಾಗ ಇಲ್ಲಿ ಡೈರೆಕ್ಟಾಗಿ ಮಾಡ್ಬೋದು ನಾವು, ಮತ್ತೆ ಸ್ಟೆಪ್ಪನ್ನು ರೆಡ್ಯೂಸ್ ಮಾಡ್ಬೋದು ಇಲ್ಲಿ. ಸೊ ಫಸ್ಟ್ ಎಲಿಮೆಂಟ್ ಇಲ್ಲಿರೋದು, ಮತ್ತು ಇಲ್ಲಿರೋ ಫಸ್ಟ್ ಎಲಿಮೆಂಟ್, ಇಲ್ಲಿರೋ ಫಸ್ಟ್ ಎಲಿಮೆಂಟ್, ಇಲ್ಲಿರೋ ಫಸ್ಟ್ ಎಲಿಮೆಂಟ್. ಸೊ ಸೈನ್ ಯಾವ್ದು ಬರುತ್ತೆ ಅದ ಮೇಲೆ ಡಿಪೆಂಡ್. ನೋಡಿ ಇಲ್ಲಿ 22 ಇದೆ. ಸೊ ಮೈನಸ್ 6 ಇಂಟು 6 ಇಸ್ ಮೈನಸ್ 36 ಪ್ಲಸ್ ಫಸ್ಟ್ ಎಲಿಮೆಂಟ್ ಯಾವುದಿದೆ? 9 2s 18. ದೆನ್ ಇಲ್ಲಿ ಯಾವುದಿದೆ? 4 ಇಂಟು 1 ಇಸ್ ಮೈನಸ್ 4. ನೋಡಿ ಈ ಥರ ಈಚ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ಗೆ ಇಲ್ಲಿರೋ ಸೆಕೆಂಡ್ ಎಲಿಮೆಂಟು, ಇಲ್ಲಿರೋ ಸೆಕೆಂಡ್ ಎಲಿಮೆಂಟು, ಇಲ್ಲಿರೋದು ಈ 9 ಎಲ್ಲದಕ್ಕೂ ಮಲ್ಟಿಪ್ಲೈ ಆಗಿರುತ್ತೆ. ಈ 6 ಪ್ರತಿಯೊಂದಕ್ಕೂ ಮಲ್ಟಿಪ್ಲೈ ಆಗಿದೆ. ಸೊ ಸಿಂಪ್ಲಿಫೈ ಮಾಡಿದಾಗ ನೋಡಿ ನಮ್ಗೆ ಆನ್ಸರ್ ಏನು ಬಂತು? 0 0 0 0 0 ಅಂತ. ಸೊ ನಾವು ಕ್ಯಾಲ್ಕುಲೇಟಿಂಗ್ ಎ ಇನ್ವರ್ಸ್ ಬೈ ಯೂಸಿಂಗ್ ಏನು ಕೊಟ್ಟಿದ್ದಾನೆ? ಎ ಕ್ಯೂಬ್ ಮೈನಸ್ 6a² ಪ್ಲಸ್ 9a ಮೈನಸ್ 4i ಈಸ್ ಈಕ್ವಲ್ ಟು 0. ಸೊ ಮಲ್ಟಿಪ್ಲೈ ಮಾಡಿದಾಗ ನೋಡಿ ಎ ಕ್ಯೂಬ್ಗೆ ಇಂಟು ಎ ಇನ್ವರ್ಸ್ 6 ಇಂಟು a² ಇಂಟು ಎ ಇನ್ವರ್ಸ್ ಪ್ಲಸ್ 9 ಇಂಟು ಎ ಇನ್ವರ್ಸ್ ಮೈನಸ್ 4 ಇಂಟು ಐ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು 0 ಇಂಟು ಎ ಇನ್ವರ್ಸ್. ಎರಡು ಸೈಡ್ ಲೆಫ್ಟ್ ಟು ರೈಟ್ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡ್ತಾಯಿದ್ದು. ಇವಾಗ ನೋಡಿ ಎ ಕ್ಯೂಬ್ ಇಂಟು a ಟು ದಿ ಪವರ್ ಮೈನಸ್ 1 ಅಂದರೆ 3l ಅನ್ನೋದ್ರೆ ಪವರು 2 a² ಮೈನಸ್ 6 ಇಂಟು ಇಲ್ಲಿ 2l ಅನ್ನೋದ್ರೆ 1. ಸೊ 6 ಇಂಟು a
ಪ್ಲಸ್ ಐ ಇಂಟು 9 ಇಂಟು ಎ ಇಂಟು ಎ ಇನ್ವರ್ಸ್ ಅಂದರೆ ಐ ಇರುತ್ತೆ ಮೈನಸ್ 4 ಇಂಟು ಐ ಇಂಟು ಎ ಇನ್ವರ್ಸ್ ಏನಾಗುತ್ತೆ ನೋಡಿ ಇಲ್ಲಿ ಕಳಿಸ್ಕೊಂಡ್ರೆ ನೋಡಿ ಇಲ್ಲಿ ಎ ಇನ್ವರ್ಸ್ ಇದೆ. ಸೊ ಎನ್ ಆ ಕಡೆ ತೊಗೊಂಡ್ರೆ ಐ ಇಂಟು ಎ ಇನ್ವರ್ಸ್ ಸೊ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಎರಡನ್ನೂ ಗೊತ್ತಿರಬೇಕು. ಇವಾಗ ನೋಡಿ -4 ಇಂಟು ಎ ಇನ್ವರ್ಸ್ ಇದೆ, ನಾನು ಈ ಕಡೆ ಕಳಿಸ್ಕೊಂಡ್ರೆ ಪ್ಲಸ್ ರಿಮೈನಿಂಗ್ ಆ್ಯಸ್ ಇಟ್ ಈಸ್ ಇದೆ. ಇವಾಗ ಎ ಇನ್ವರ್ಸ್ ಸಪ್ರೇಟ್ ಮಾಡಿದ್ರೆ ನೋಡಿ 4 ಈ ಕಡೆ ತೊಗೊಂಡ್ರೆ ಡಿವಿಷನ್ ಮಲ್ಟಿಪ್ಲಿಕೇಶನ್ ಇದೆ. ಸೊ ಡಿವಿಷನ್ 1/4 ಇಂಟು ಎ ಸ್ಕ್ವೇರ್ ಮೈನಸ್ 6a ಪ್ಲಸ್ 9 ಮತ್ತು ಎ ಸ್ಕ್ವೇರ್ ಆಲ್ರೆಡಿ ಫೈನ್ ಮಾಡಿದ್ವಲ್ಲ ಅದನ್ನೇ ಕಾಪಿ ಮಾಡೋದಿಲ್ಲ. ಸೊ -6 ಇಂಟು ಎ ಮ್ಯಾಟ್ರಿಕ್ಸ್ ಆ್ಯಸ್ ಇಟ್ ಈಸ್ ಗಿವನ್ ಮ್ಯಾಟ್ರಿಕ್ಸು ಪ್ಲಸ್ 9 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ 3 × 3 ಅಂದರೆ 1 0 0 0 1 0 0 0. ಸೊ ಫಸ್ಟ್ ಎಲಿಮೆಂಟ್ ನೋಡಿ ಇಲ್ಲಿ 6 ಇದೆ ಫಸ್ಟ್ ಎಲಿಮೆಂಟು, ಇಲ್ಲಿ ಫಸ್ಟ್ ಎಲಿಮೆಂಟ್ -6 ಇಂಟು 2 12 ಆಗುತ್ತೆ, ಇಲ್ಲಿ 9 ಇಂಟು 1 9. ಸೊ ಸಿಂಪ್ಲಿಫೈ ಮಾಡಿದಾಗ ಎ ಇನ್ವರ್ಸ್ ಏನು ಬಂತು ನಮಗೆ 1/4 ಇಂಟು 3 1 -1 1 3 1 1 1 3 ಈ ಥರ ನೋಡಿ ಇಕ್ವೇಷನನ್ನು ಕೊಟ್ಬಿಟ್ಟು ಸ್ಯಾಟಿಸ್ಫೈ ಮಾಡೋಕ್ಕೆ ಹೇಳ್ಬೋದು ಇಲ್ಲ ಅಥವಾ ಶೋ ಮಾಡೋಕ್ಕೆ ಹೇಳ್ಬೋದು. ಅದಾದಮೇಲೆ ಎ ಇನ್ವರ್ಸ್ ಫೈಂಡ್ ಮಾಡು ಅಂದರೆ ಆ ಇಕ್ವೇಷನನ್ನು ಯೂಸ್ ಮಾಡಬೇಕು. ಇಲ್ಲ ಅಡ್ಜಾಯಿಂಟು ಕೋ ಫ್ಯಾಕ್ಟರ್ಸ್ ಏನು ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಕ್ವಶನನ್ನು 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ. ಸೊ ಸೆಕೆಂಡ್ ಕ್ವಶನ್ ಯಾವ ಥರ ಇದೆ ನೋಡೋಣ. ಇಫ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 2 3 1 -4 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್ ನೋಡಿ ಇದು. ಆ್ಯಂಡ್ ಮ್ಯಾಟ್ರಿಕ್ಸ್ ಬಿ ಈಸ್ ಈಕ್ವಲ್ ಟು 1 -2 -1 3 ಅಂತ. ದೆನ್ ವೆರಿಫೈ ದ್ಯಾಟ್ ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಅಂತ. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತಾ ಇಲ್ವಾ ಅಂತ. ಸೊ ಫಸ್ಟ್ ಏನು ತೊಗೊಳ್ಳೋಣ, ಇಲ್ಲಿ ಕೊಟ್ಟಿರೋದು ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಸೊ ಫಸ್ಟು ಎಲ್ ಎಚ್ ಎಸ್ ಯಾವುದಾದ್ರೂ ಮಾಡ್ಬೋದು. ಎಲ್ ಎಚ್ ಎಸ್ ಏನಿದೆ ನಮಗೆ ಎ ಬಿ ಹೋಲ್ ಇನ್ವರ್ಸ್. ಸೊ ನೋಡಿ ಇನ್ವರ್ಸ್ ಏನಿದೆ ನಮಗೆ ಎ ಇನ್ವರ್ಸ್ ಅಂತಂದರೆ 1// ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂತ ಇದೆ ಇನ್ವರ್ಸ್. ಸೊ ಇಲ್ಲಿ ಏನಾಗುತ್ತೆ ನಮಗೆ 1// ಡಿಟರ್ಮಿನೆಂಟ್ ಆಫ್ ಎ ಬಿ. ಸೊ ಎ ಪ್ಲೇಸಲ್ಲಿ ಎ ಬಿ ಇದೆ. ಸೊ ಅಡ್ಜಾಯಿಂಟ್ ಆಫ್ ಏನು ಬೇಕು ನಮಗೆ ಎ ಬಿ ಅಂತ. ಸೊ ಫಸ್ಟು ಎ ಬಿ ಫೈಂಡ್ ಮಾಡ್ಕೊಳ್ಳೋಣ. ಕೊಟ್ಟಿರೋದು ಎ ಏನಿದೆ ನಮಗೆ ಮ್ಯಾಟ್ರಿಕ್ಸು 2 3 1 -4 ಇದೆ. ಮ್ಯಾಟ್ರಿಕ್ಸ್ ಬಿ ಏನಿದೆ ನಮಗೆ 1 -2 -1 3 ಅಂತ ಇದೆ. ಸೊ ಎ ಬಿ ಏನಾಗುತ್ತೆ ಇಲ್ಲಿ ನಮಗೆ ಮಲ್ಟಿಪ್ಲಿಕೇಶನ್ 2 3 1 -4 ಇಂಟು 1 -2 -1 3 ಅಂತ ಇದೆ. ಸೊ ಈಸ್ ಈಕ್ವಲ್ ಟು ನೋಡಿ ಎ ಬಿ ಏನಾಗುತ್ತೆ ನಮಗೆ ಮಲ್ಟಿಪ್ಲಿಕೇಶನ್ ಯಾವ ಥರ ಫಸ್ಟ್ ರೋ ಫಸ್ಟ್ ಕಾಲಮ್ 2 ಇಂಟು 1 2 3 ಇಂಟು -1 -3. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 ಇಂಟು -2 -4 ಪ್ಲಸ್ 3 3s 9. ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್ 1 ಇಂಟು 1 1 -4 ಇಂಟು -1 ಪ್ಲಸ್ 4. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 1 ಇಂಟು -2 -2 -4 ಇಂಟು ಪ್ಲಸ್ 3 -12 4 3s 12 ಮೈನಸ್ ಇಂಟು ಪ್ಲಸ್ ಮೈನಸ್ ಈಸ್ ಈಕ್ವಲ್ ಟು 2 -3 -1 ಬಿಕಾಸ್ ಲಾರ್ಜೆಸ್ಟ್ ನಂಬರ್ ಸೈನು ಮೈನಸ್ ಇದೆ. -4 ಪ್ಲಸ್ 5 9 ಅಂದರೆ ಪ್ಲಸ್ 5 ಲಾರ್ಜೆಸ್ಟ್ ನಂಬರ್ ಸೈನ್ ಪ್ಲಸ್ 1 ಪ್ಲಸ್ 4 ಇದೆ 5 12ಅಲ್ಲಿ 2 ಅಂದರೆ ಪ್ಲಸ್ 10 ಲಾರ್ಜೆಸ್ಟ್ ನಂಬರ್ ಸೈನ್ 10. ಸೊ ಎ ಬಿ ಬಂತು. ಇವಾಗ ನಮಗೆ ಎ ಬಿ ಇನ್ವರ್ಸ್ ಏನು ಬೇಕು ಅಡ್ಜಾಯಿಂಟ್ ಆಫ್ ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ ಬಿ. ಇಲ್ಲಿ ಎ ಪ್ಲೇಸಲ್ಲಿ ಎ ಬಿ ಇರೋದ್ರಿಂದ ನಾವು ಎ ಬಿ ತೊಗೊತೀವಿ. ಅಡ್ಜಾಯಿಂಟ್ ಆಫ್ ಎ ಏನು ಬರುತ್ತೆ ನಮಗೆ ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ನೋಡಿ 10 -1. ಸೊ ಇಲ್ಲಿ ಏನಾಗಿರುತ್ತೆ 2 -5 -5. ಯಾವ ಥರ ಫೈನ್ ಮಾಡ್ತೀವಿ ಕೋ ಫ್ಯಾಕ್ಟರ್ ಇದೆಯಲ್ಲ ಅದು ಗೊತ್ತಿರಬೇಕು ನಮಗೆ. ಕೋ ಫ್ಯಾಕ್ಟರ್ ಏನಿದೆ ಸಿ ಐ ಜೆ ಈಸ್ ಈಕ್ವಲ್ ಟು -1 ಟು ದಿ ಪವರ್ ಐ ಪ್ಲಸ್ ಜೆ ಇಂಟು ಎಮ್ ಐ ಜೆ ಅಂತ ಇದೆ. ಸೊ ನೋಡಿ ಇಲ್ಲಿ ಮೈನರ್ ಯಾವುದ್ರದ್ದು ಫಸ್ಟ್ A11 ತೊಗೊಂಡಾಗ ಏನು ಮೈನರ್ ಅದು ಯಾವ್ದು ಬರುತ್ತೆ A22 ಬರುತ್ತೆ ಮೈನರು. ಸೊ -1 ಟು ದಿ ಪವರ್ 1 ಪ್ಲಸ್ 1 ಅಂದರೆ 1 -1ಗೆ ಟು ದಿ ಪವರ್ 2 ಅಂತಂದರೆ ಏನು ಬರುತ್ತೆ ಈವನ್ ನಂಬರ್ ಆಫ್ ಟೈಮ್ಸ್. ನೋಡಿ ಒಂದು ಎಕ್ಸಾಂಪಲ್ ಇಲ್ಲಿ ಸಾಲ್ವ್ ಮಾಡಿಬಿಡ್ತೀನಿ.
ಇವಾಗ A11 ತೊಗೊಂಡಾಗ ನೋಡಿ ಏನಾಗುತ್ತೆ -1 ಟು ದಿ ಪವರ್ 1 ಪ್ಲಸ್ 1. ಸೊ ಇದಕ್ಕೆ ಇಲ್ಲೇನು ಬರುತ್ತೆ, ಮೈನರ್ ಯಾವ್ದು ಬರುತ್ತೆ, -1 ಇದೆ. ಸಾರಿ, ಇಲ್ಲಿ ಯಾವುದಿದೆ ನಮಗೆ AB ಅಂತಂದರೆ ಓಕೆ, ಇಲ್ಲಿ 10 ಬರುತ್ತೆ. ಸೊ ನೋಡಿ ಇಲ್ಲಿ ಏನು ಬರುತ್ತೆ ನಮಗೆ 10 ಇದೆ. ಸೊ ಏನಾಗುತ್ತೆ -1 ಟು ದಿ ಪವರ್ 1 ಪ್ಲಸ್ 1 2 ಆಗುತ್ತೆ. ಸೊ ಈವನ್ ನಂಬರ್ ಇದ್ದಾಗ 1 ಇಂಟು 10. ಸೊ ಏನು ಬಂತು ನಮಗೆ ಕೋ ಫ್ಯಾಕ್ಟರು 1 ಇಂಟು 10 ಈಸ್ 10 ಅಂತ. ಅದೇ ಥರ ನೋಡಿ ಇಲ್ಲಿ -5 ಮತ್ತು 1 ಈ ಥರ. ಇವಾಗ AB ಇನ್ವರ್ಸ್ ಇಲ್ಲಿ ನೋಡಿ AB ಇದಕ್ಕಿಂತ ಮುಂಚೆ ಓಕೆ ಡಿಟರ್ಮಿನೆಂಟ್ ಆಫ್ A ಕೂಡ ಫೈಂಡ್ ಮಾಡಬೇಕಿಲ್ಲಿ. AB ಇನ್ವರ್ಸ್ ಇದೆಯಲ್ಲ, AB ಇದೆ ಇಲ್ಲಿ, ಡಿಟರ್ಮಿನೆಂಟ್ ಆಫ್ ಇಲ್ಲೇ ಬರ್ಬಿಡೋಣ. ಡಿಟರ್ಮಿನೆಂಟ್ ಆಫ್ AB ನೋಡಿ ಏನು ಬರುತ್ತೆ, -1 ಇಂಟು 10 -10 -5 ಇಸ್ 25. ಸೊ -35 ಬಂತು. ಇಲ್ಲೇನು ಬರುತ್ತೆ ಇವಾಗ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ -35 ಇಂಟು ಅಡ್ಜಂಟ್ ಆಫ್ A ಏನಿದೆ ನಮಗೆ 10 -5 -1. ಸೊ ಅದೇ ಥರ ಇವಾಗ RHS ಏನಿದೆ ನಮಗೆ B ಇನ್ವರ್ಸ್ ಇಂಟು A ಇನ್ವರ್ಸ್. ಸೊ ಫಸ್ಟ್ ನಾವು ಏನು ಫೈಂಡ್ ಮಾಡ್ಕೋಬೇಕು, A ಇನ್ವರ್ಸ್ ಸಪ್ರೇಟು B ಇನ್ವರ್ಸ್, ಆಮೇಲೆ ಮಲ್ಟಿಪ್ಲಿಕೇಶನ್. ನಾವು A ಇನ್ವರ್ಸ್ ಏನಾಗುತ್ತೆ 1 ಬೈ ಡಿಟರ್ಮಿನೆಂಟ್ ಆಫ್ A ಇಂಟು ಅಡ್ಜಂಟ್ ಆಫ್ A. ಸೊ A ಏನಿದೆ ನೋಡೋಣ, ಫಸ್ಟ್ A ತಗೋಬೇಕು. A ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ 2 × 2 ಏನಿದೆ, A ಈಸ್ ಈಕ್ವಲ್ ಟು 2 3 1 -4 2 3 1 -4. ಸೊ ಇದ್ರದ್ದು ಡಿಟರ್ಮಿನೆಂಟ್ ಆಫ್ A ಈಸ್ ಈಕ್ವಲ್ ಟು ಏನಾಗುತ್ತೆ 2 ಇಂಟು -4 -8 -3 1s 3. ಸೊ -11. ಸೊ ಅಡ್ಜಾಯಿಂಟ್ ಆಫ್ ಏನು ಬರುತ್ತೆ, ಅಡ್ಜಾಯಿಂಟ್ ಆಫ್ A ಈಸ್ ಈಕ್ವಲ್ ಟು -4 2 -3 -1. ನೋಡಿ ಇದೆರಡು ಇಂಟರ್ಚೇಂಜ್ ಆಗುತ್ತೆ, ಇದೆರಡು ಹಂಗೆ ಇಟ್ಬಿಟ್ಟು ಸೈನ್ ಚೇಂಜ್ ಆಗುತ್ತೆ. ಸೊ ಅಡ್ಜಾಯಿಂಟ್ ಆಫ್ ಇವಾಗ A ಇನ್ವರ್ಸ್ ಏನಾಗುತ್ತೆ 1 ಡಿವೈಡೆಡ್ ಬೈ -11 ಇಂಟು -4 -3 -1 2. ಸೊ ಅದೇ ಥರ ಮ್ಯಾಟ್ರಿಕ್ಸ್ B ತಗೊಂಡಾಗ ಸಿಮಿಲರ್ಲಿ B ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ ಮ್ಯಾಟ್ರಿಕ್ಸು, B ಈಸ್ ಈಕ್ವಲ್ ಟು 1 -2 -1 3 1 -2 -1 3 -1 3. ಸೊ ಇದ್ರದ್ದು ಡಿಟರ್ಮಿನೆಂಟ್ ಆಫ್ B ಏನಾಗುತ್ತೆ 1 ಇಂಟು 3 3 -1 ಇಂಟು -2 ಇಸ್ +2. ಸೊ 3 -2 ಇಸ್ 1. ದಿಸ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ನೋಡಿ ಅಡ್ಜಾಯಿಂಟ್ ಆಫ್ B. ಅಡ್ಜಾಯಿಂಟ್ ಆಫ್ B ಏನಾಗುತ್ತೆ 3 1 2 1. ಇಲ್ಲಿ ನೋಡಿ ಮೈನಸ್ ಆಲ್ರೆಡಿ ಇದೆ, ಸೊ ಮತ್ತೆ ಮೈನಸ್ ಬಂದರೆ +2 +1 ಆಯಿತು. ಸೊ ಇವಾಗ B ಇನ್ವರ್ಸ್. ಸೊ B ಇನ್ವರ್ಸ್ ಏನಾಗುತ್ತೆ 1 ಡಿವೈಡೆಡ್ ಬೈ 1 ಮ್ಯಾಟ್ರಿಕ್ಸ್ 3 2 1 1. ಸೊ ಮಲ್ಟಿಪ್ಲಿಕೇಶನ್ ಇಲ್ಲಿ ಏನಿದೆ ನಮಗೆ RHS B ಇನ್ವರ್ಸ್ ಇಂಟು A ಇನ್ವರ್ಸ್. B ಇನ್ವರ್ಸ್ ಅಂದರೆ 3 2 1 1. A ಇನ್ವರ್ಸ್ ಏನಿದೆ ನಮಗೆ ಇಂಟು 1 ಬೈ -11 ಇಂಟು -4 -3 -1 2 -1 2. ಸೊ ಮಲ್ಟಿಪ್ಲೈ ಮಾಡಿದಾಗ
ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಮೈನಸ್ 11 ಆ್ಯಸ್ ಇಟ್ ಈಸ್. ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್ 3 4s minus 12 because minus 4 is 2 into minus 1 minus 2. Next first row second column 3 3s are minus 9, 2 2s are plus 4. Next second row first column 1 into minus 4 minus 4, 1 into minus 1 minus 1. Next second row second column 1 into minus 3 minus 3, 1 into 2 plus 2. So is equal to minus 1 by 11 into ನೋಡಿ minus 12 minus 2 ಅಂತಂದರೆ minus 14 minus 9 plus 4 5 minus 5. Next minus 4 minus 1 minus 5 minus 3 plus 2 minus 1. ಸೊ ನೋಡಿ LHS ಏನು ಬಂದಿತ್ತು ನಮಗೆ ನೋಡಿ ಇಲ್ಲಿ ಡಿವಿಷನ್ ಮಾಡ್ಬೋದು. ಇದಕ್ಕೆ ಏನು ಬರುತ್ತೆ 10 ಡಿವೈಡೆಡ್ ಬೈ ಮೈನಸ್ 35 ಮೈನಸ್ 5 ಡಿವೈಡೆಡ್ ಬೈ ಮೈನಸ್ 35, ಅದೇ ಥರ ಮೈನಸ್ 5 ಡಿವೈಡೆಡ್ ಬೈ ಮೈನಸ್ 35 ಮೈನಸ್ 1 ಡಿವೈಡೆಡ್ ಬೈ ಮೈನಸ್ 35. ಸೊ ನೋಡಿ ಏನು ಬರುತ್ತೆ ಇಲ್ಲಿ 2 5s 2 7s, ಸೊ ಮೈನಸ್ 5 ಬೈ 7. ಅದೇ ಥರ 5 1s 5 7s, ಸೊ ಎರಡು ಮೈನಸ್ ಮೈನಸ್ ಇರೋದ್ರಿಂದ 1 by 7. ನೆಕ್ಸ್ಟ್ 5 1s 5 7s, ಸೊ 1 by 7. ಅದೇ ಥರ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಟ್ಟು 1 ಡಿವೈಡೆಡ್ ಬೈ 35. ಸೊ ಯಾವುದಿದು ಎ ಬಿ ಇನ್ವರ್ಸ್ ಅಂದರೆ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಏನು ಬಂದಿದೆ ನಮಗೆ ನೋಡಿ. ಮಲ್ಟಿಪ್ಲೈ ಮಾಡಿದಾಗ minus 14 divided by minus 11 minus 5 divided by minus 11 minus 5 divided by minus 11 minus 1 divided by minus 11. ಸೊ ಯಾವುದು ಕ್ಯಾನ್ಸಲ್ ಆಗೋದಿಲ್ಲ, ಸೈನ್ ಮಾತ್ರ ಕ್ಯಾನ್ಸಲ್ ಆಗುತ್ತೆ. 14 by 11 5 by 11 5 by 11 1 by 11. ಓಕೆ, ಒಂದು ನಿಮಿಷ ಚೆಕ್ ಮಾಡೋಣ. ಇಲ್ಲಿ ಬಿ ಎರಡು ಸೇಮ್ ಬರಬೇಕಾಗಿತ್ತು. ಓಕೆ, ಇಲ್ಲಿ ನೋಡಿ ಇಲ್ಲಿ ಮೈನಸ್ 12 ಆಗಬೇಕಿತ್ತು ನೋಡಿ. ಇದು ಮೈನಸ್ 12 ಏನಕ್ಕಂದರೆ ನೋಡಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ತೊಗೊಂಡಾಗ 1 ಇಂಟು ಮೈನಸ್ 2 ಮೈನಸ್ 2 ಮೈನಸ್ 4 ಇಂಟು 3 ಮೈನಸ್ 12. ಸೊ ಇಲ್ಲಿ ಏನಾಗುತ್ತೆ ನಮಗೆ ಮೈನಸ್ 14 ಬರುತ್ತೆ ನೋಡಿ. ಮೈನಸ್ 14. ಸೊ ಇಲ್ಲಿ ಏನಾಗುತ್ತೆ ನಮಗೆ ಮೈನಸ್ 1 ಇಂಟು ಮೈನಸ್ 14 ಅಂದರೆ ಪ್ಲಸ್ 14. ಸೊ ಇಲ್ಲೇನು ಬರುತ್ತೆ ಆನ್ಸರು ಮೈನಸ್ 11 ಬರುತ್ತೆ. 25ಅಲ್ಲಿ 14 ಹೋದರೆ ಮೈನಸ್ 11. ಸೊ ಇವಾಗ ಇಲ್ಲಿ ನೋಡಿ ಚೇಂಜ್ ಆಗುತ್ತೆ. ಇದೇನು ಬರುತ್ತೆ ನಮಗೆ ಮೈನಸ್ 14 ಆಗುತ್ತೆ. ಇಲ್ಲಿ ನೋಡಿ ಚೇಂಜ್ ಆಗುತ್ತೆ. ಇಲ್ಲೇನಿತ್ತು ನಮಗೆ ಮೈನಸ್ 14 ಇದೆ. ಸೊ ಇಲ್ಲಿ ಆನ್ಸರು ಮೈನಸ್ 14 ಬರುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 14. ಸೊ ನೋಡಿ ಒಂದು ನಂಬರ್ ಮಿಸ್ ಆದ್ರದ್ದು ಫುಲ್ ಆನ್ಸರ್ ಕರೆಕ್ಟಾಗಿ ಬರೋದಿಲ್ಲ. ಸೊ ಮೈನಸ್ 11 ಇದೆ. ಸೊ ಇವಾಗ ನೋಡಿ ಇಲ್ಲೇನಾಯಿತು, ಇಲ್ಲಿನೂ ಚೇಂಜ್ ಆಗುತ್ತೆ. ಸೊ ಫುಲ್ ಈ ಟರ್ಮ್ ಚೇಂಜ್ ಆಗುತ್ತೆ ನೋಡಿ. ಇಲ್ಲಿ ಒನ್ ಡಿವೈಡೆಡ್ ಬೈ ನೋಡಿ ಇಲ್ಲೇನು ಬಂತು ಮೈನಸ್ 1, 1 ಡಿವೈಡೆಡ್ ಬೈ ಮೈನಸ್ 11. ಸೊ ಇಲ್ಲಿ ಮೈನಸ್ 14 ಇದೆ. ಸೊ ಇವಾಗ ಏನಾಗುತ್ತೆ ನಮಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 14 ಡಿವೈಡೆಡ್ ಬೈ ಮೈನಸ್ 11 ಮೈನಸ್ 5 ಡಿವೈಡೆಡ್ ಬೈ ಮೈನಸ್ 11 ಮೈನಸ್ 5 ಡಿವೈಡೆಡ್ ಬೈ ಮೈನಸ್ 11 ಮೈನಸ್ 1 ಡಿವೈಡೆಡ್ ಬೈ ಮೈನಸ್ 11. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ 14 ಡಿವೈಡೆಡ್ ಬೈ 11 5 ಡಿವೈಡೆಡ್ ಬೈ 11. ಸೈನ್ ಕ್ಯಾನ್ಸಲ್ ಆಗುತ್ತೆ. ಮೈನಸ್ 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 ಮೈನಸ್
ನೋಡಿ ಪ್ರತಿಯೊಂದು ಎಲಿಮೆಂಟ್ಗೂ ನ್ಯೂಮರೇಟರ್ ಡಿನಾಮಿನೇಟರ್ ಸೈನ್ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ಇಲ್ಲಿ 5u/11 1/11. ಸೊ ನೋಡಿ ಏನಿದು ನಮಗೆ ಎ ಬಿ ಹೋಲ್ ಇನ್ವರ್ಸ್. ಸೊ ನೋಡಿ ಇಲ್ಲಿನೂ ಕೂಡ ಏನು ಬಂದಿದೆ ನಮಗೆ 14/11 5/11 5/11 1/11. ಇದು ನಮ್ಗೆ ಬಂದಿರೋದು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಸೊ ದೇರ್ ಫೋರ್ ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ನೋಡಿ ಕ್ವಶನ್ ನೋಡೋಣ ಏನಿದೆ ಅಂತ. ಇಫ್ ಎ ಈಸ್ ಈಕ್ವಲ್ ಟು ಕೊಟ್ಟಿದ್ದಾನೆ 2 3 1 - 4, ಬಿ ಈಸ್ ಈಕ್ವಲ್ ಟು 1 - 2 - 1 3 ಅಂತ. ಸೊ ವೆರಿಫೈ ಮಾಡೋಕ್ಕೆ ಹೇಳ್ತಿದ್ದಾನೆ ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಅಂತ. ಸೊ ನೋಡಿ ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸು. LHS ತೊಗೊಳ್ಳೋಣ ಫಸ್ಟು. ಎ ಬಿ ಹೋಲ್ ಇನ್ವರ್ಸ್ ಅಂದರೆ ನೋಡಿ ಇನ್ವರ್ಸ್ ಫಂಕ್ಷನ್ ಏನಿದೆ ನಮಗೆ ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1 / ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂತ. ಸೊ ಎ ಈಸ್ ಈಕ್ವಲ್ ಟು 2 3 1 - 4 ಇದೆ, ಬಿ ಈಸ್ ಈಕ್ವಲ್ ಟು 1 - 2 - 1 3 ಅಂತ. ಸೊ ಎ ಬಿ ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ನೋಡಿ ಫಸ್ಟ್ ಎಲಿಮೆಂಟ್ ಮಲ್ಟಿಪ್ಲಿಕೇಶನ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ಎಲಿಮೆಂಟ್, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಥರ್ಡ್ ಎಲಿಮೆಂಟ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಫೋರ್ತ್ ಎಲಿಮೆಂಟ್. ನೋಡಿ ಇಲ್ಲಿ ಮಿಸ್ ಆಗುತ್ತೆ ಆ್ಯಕ್ಚುಲಿ ಸೈನ್ ನೋಡಿ ಸೈನೇ ಮಿಸ್ ಆಗುತ್ತೆ, ಕರೆಕ್ಟಾಗಿ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಸೊ ಅವಾಗ ನೋಡಿ ಏನು ಬಂತು ನಮಗೆ -1 5u -14 ಅಂತ. ಸೊ ಇದ್ರದ್ದು ಡಿಟರ್ಮಿನೆಂಟ್ ಫೈನ್ ಮಾಡಿದ್ರೆ -11 -1 ಇಂಟು -14 ಈಸ್ +14 -5 5 ಈಸ್ 25. ಸೊ -11. ಅಡ್ಜಾಯಿಂಟ್ ಆಫ್ ಎ ಏನು ಬರುತ್ತೆ ಇಲ್ಲಿ -14 -5. ನೋಡಿ ಅಡ್ಜಾಯಿಂಟ್ ಆಫ್ ಎ ಯಾವ ಥರ ಫೈನ್ ಮಾಡ್ತೀವಿ ನಾವು 2 × 2 ಇದ್ದಾಗ ನೋಡಿ ಇಲ್ಲಿ ಇಂಟರ್ಚೇಂಜ್ ಆಗುತ್ತೆ. -1 ಬಿಕಮ್ಸ್ -14 -14 ಬಿಕಮ್ಸ್ -1 ಆಗುತ್ತೆ. ಸೊ 5 5 ಆ್ಯಸ್ ಇಟ್ ಇಸ್ ಬರುತ್ತೆ, ಬಟ್ ಸೈನ್ ಮೈನಸ್ ಬರುತ್ತೆ ಎರಡಕ್ಕೂ. ಸೊ ಇಲ್ಲಿ ಏನು ಬಂತು ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು 1 / ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಬಿ ಇದೆ. ಸೊ 1 / -11 ಇಂಟು -14 -5 -5 -1. ನೋಡಿ -11 ಮಲ್ಟಿಪ್ಲೈ ಡಿವಿಷನ್ ಮಾಡಿದ್ರೆ ಎಲ್ಲದಕ್ಕೂ ಏನು ಬಂತು ನಮಗೆ ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು 14/11 5/11 5/11 1/11. ಸೊ ಇವಾಗ RHS ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಸೊ ಫಸ್ಟ್ ಎ ಇನ್ವರ್ಸ್ ತೊಗೊಂಡಾಗ 1 / ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಸೊ ಎ ಏನಿದೆ 2 3 1 - 4. ಸೊ ಡಿಟರ್ಮಿನೆಂಟ್ ಆಫ್ ಎ ಅನ್ನೋದು -11. ಸೊ ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ನೋಡಿ ಏನು ಬರುತ್ತೆ 2 ಬಿಕಮ್ಸ್ -4 ಆಗುತ್ತೆ, -4ದು ಕೋಫ್ಯಾಕ್ಟರು 2 ಆಗುತ್ತೆ. ಆಮೇಲೆ 1 3ಗೆ ಇದು ಮೈನಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಮೈನಸ್ ಬರುತ್ತೆ. ಇವಾಗ ಎ ಇನ್ವರ್ಸ್ 1 / -11 ಇಂಟು -4 -3 -1 +2 ಮ್ಯಾಟ್ರಿಕ್ಸ್ ಬಿ ತೊಗೊಂಡಾಗ 1 -2 -1 3 ಇದೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಅಂತಂದರೆ ನೋಡಿ 1 3 is 3 ಇದೆ, -1 ಇಂಟು -2 is +2. ಸೊ 3 - 2 is 1. ಸೊ ಅಡ್ಜಾಯಿಂಟ್ ಆಫ್ ಬಿ ಅಂತಂದರೆ ನೋಡಿ 1ಗೆ 3 ಕೋಫ್ಯಾಕ್ಟ್ರು 3ಗೆ 1 ಬರುತ್ತೆ. ಸೊ -2 -1 ಆ್ಯಸ್ ಇಟ್ ಈಸ್, ಬಟ್ ಸೈನ್ ಚೇಂಜ್ ಆಗುತ್ತೆ +2 +1 ಆಗುತ್ತೆ. ಸೊ ಬಿ ಇನ್ವರ್ಸ್ ಏನಾಗುತ್ತೆ 1/1 ಇಂಟು 3 2 1 1. ಇವಾಗ RHS ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ತೊಗೊಂಡಾಗ ನೋಡಿ ಬಿ ಇನ್ವರ್ಸ್ ಏನಿದೆ 3 2 1 1 1/1 ಅಂದರೆ 1 ಇರುತ್ತೆ. ಅದೇ ಥರ ಎ ಇನ್ವರ್ಸ್ ಅಂದರೆ ಎ ಡಿವೈಡೆಡ್ ಬೈ -11 ಇಂಟು -4 -3 -1 +2. ನೋಡಿ ಮಲ್ಟಿಪ್ಲಿಕೇಶನ್ 1 / -11 ಆ್ಯಸ್ ಇಟ್ ಈಸ್ ಫಸ್ಟ್ ರೋ ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಸೆಕೆಂಡ್ ಎಲಿಮೆಂಟ್, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಥರ್ಡ್ ಎಲಿಮೆಂಟ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಫೋರ್ತ್ ಎಲಿಮೆಂಟ್. ಸಿಂಪ್ಲಿಫೈ ಮಾಡಿದಾಗ ಏನು ಬಂತು ನಮಗೆ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಈಸ್ 14/11 5/11 5/11 11/11. ಸೊ ಏನಾಯಿತು ದೇರ್ ಫೋರ್ ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ವೆರಿಫೈಡ್. ಸೊ ನೋಡಿ ವೆರಿಫೈಡ್ ಆಯಿತು. ಈ ಥರ ಕೇಳ್ಬೋದು. ಮ್ಯಾಟ್ರಿಕ್ಸ್ ಚೇಂಜ್ ಮಾಡ್ಬೋದು. ಮ್ಯಾಟ್ರಿಕ್ಸ್ ಎ 2 × 2 2 × 2 ಇರುತ್ತೆ, ಬಟ್ ಏನಾಗುತ್ತೆ ವ್ಯಾಲ್ಯೂ ಚೇಂಜ್ ಮಾಡ್ಬೋದು. ಎಲಿಮೆಂಟ್ಸ್ ನೋಡಿ ಇಲ್ಲಿರೋ ಎಲಿಮೆಂಟ್ಸನ್ನು ಚೇಂಜ್ ಮಾಡ್ಕೊಡ್ಬೋದು. ಸೊ ವೆರಿಫೈ ಪ್ರೊಸೀಜರ್ ಏನಿರುತ್ತೆ ಇದೇ ಸೇಮ್ LHS RHS ತೊಗೊಂಡ್ಬಿಟ್ಟು 2 ಈಕ್ವಲ್ ಬಂತಪ್ಪ ಅಂದರೆ ಅದು ಏನಾಗಿರುತ್ತೆ ನಮಗೆ ವೆರಿಫೈ ಆಗಿರುತ್ತೆ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.